ವೀರೇಂದ್ರ, ಈಗ ಈ ಹಿಂದಿನ ವರದಿಯಲ್ಲಿ ನಾವು ಗಮನಿಸಿದ್ವಿ, ಕರ್ನಾಟಕಕ್ಕೆ ಸಂಬಂಧಪಟ್ಟ ರಾಜಕಾರಣಿಗಳು ಕೈಗೊಂಡ ಕೆಲವೊಂದಷ್ಟು ನಿರ್ಣಾಯಕ ನಿರ್ಧಾರಗಳು ಯಾವ ರೀತಿ ಕಾವೇರಿ ವಿವಾದ ಹಾಗೆ ಹೋರಾಟದಲ್ಲಿ ಅವರ ಹೆಸರು ಅಚ್ಚುಳಿಯಂತೆ ಮಾಡಿದೆ ಅಂತ ಹೇಳಿ. ಈಗ ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಂದು ಪಾದಯಾತ್ರೆಯನ್ನ ಮಾಡಿದ್ರು. ಅದು ಎಲೆಕ್ಷನ್ ಪರ್ಪಸ್ಗೋ ಮತ್ತೊಂದು ಮಗದೊಂದು ಮೇಕೆದಾಟಿಗಾಗಿ ಅನ್ನೋದೊಂದು ನಮ್ಮೆಲ್ಲರ ನೆನಪಿನಲ್ಲಿ ಇರ್ತಕ್ಕಂಥ ವಿಚಾರ. ಇದನ್ನ ಹೊರತುಪಡಿಸಿ ಏನಾದರೂ ಈ ರೀತಿಯ ಅಂದ್ರೆ ಹಿಂದಿನವರು ಕೈಗೊಂಡಂತಹ ನಿರ್ಧಾರಗಳನ್ನ ಕೈಗೊಳ್ಳಿಕ್ಕೆ ಆಪ್ಷನ್ ಇದೆಯಾ ಅಂತ ಡಿ.ಕೆ. ಶಿವಕುಮಾರ್ ಅವರು ಅರ್ಥಾತ್ ಮುಖ್ಯಮಂತ್ರಿಗಳ ಮುಂದೆ? ಸ್ಮಿತಾ, ಯಾವ ತೀರ್ಪು ಹೊರಬರುತ್ತೆ ಅದನ್ನು ಆಧರಿಸಿ ಹೋರಾಟಗಳು, ಪಾದಯಾತ್ರೆ ಆಗಿರ್ಬೋದು ಅಥವಾ ಸುಗ್ರೀವಾಜ್ಞೆ ಆಗಿರ್ಬೋದು, ಇವೆಲ್ಲ ನಾವು ನೋಡಿದ್ವಲ್ಲ, ಅವೆಲ್ಲವೂ ಕೂಡ ತೀರ್ಪನ್ನು ಆಧರಿಸಿ ಕೈಗೊಂಡ್ರಂಥ ತೀರ್ಮಾನ ಆಗಿತ್ತು. ಮತ್ತು ನೋಡಿ, ಆ ಎಲ್ಲ ತೀರ್ಮಾನಗಳಿಗೂ ಎರಡು ಆಯಾಮ ಇತ್ತು. ಒಂದು ಕಡೆ ಅವ್ರನ್ನ ಹೀರೋ ಅಂತ ಬಿಂಬಿಸ್ತಾ ಇದ್ರು, ಮತ್ತೊಂದು ಕಡೆ ಟೀಕೆ ಮಾಡ್ತಾಯಿದ್ರು. ಈಗ ಬಂಗಾರಪ್ಪನವ್ರು ಸುಗ್ರೀವಾಜ್ಞೆ ರೈತರ ಕಣ್ಣಲ್ಲಿ ಹೀರೋ ಆದರು. ಆದರೆ ಸುಪ್ರೀಂ ಕೋರ್ಟ್ ಏನು ಮಾಡ್ತಾ ಇದನ್ನು ಸುಗ್ರೀವಾಜ್ಞೆನೇ ರದ್ದು ಮಾಡ್ತಾರೆ. ಎಂಥ ತೀರ್ಮಾನ ಮಾಡಿಬಿಟ್ರು ಬಂಗಾರಪ್ಪನವರು, ನ್ಯಾಯದ ವಿರುದ್ಧ ಹೋಗ್ಬಿಟ್ರಲ್ಲ, ನ್ಯಾಯಾಲಯದ ವಿರುದ್ಧ ಹೋಗ್ಬಿಟ್ರಲ್ಲ ಅನ್ನುವಂಥ ಟೀಕೆಯೂ ಬಂತು ಅಂತ. ಕೇವಲ ಅದಷ್ಟೇ ಅಲ್ಲ, ನೀವು ದೇವೇಗೌಡರ ಕಾಲದಲ್ಲೂ ಆ ಟೀಕೆನ ಎದುರಿಸಿದ್ರು. ಮೊದಲು ನೀರು ಬಿಡದೆ ಹೋದದ್ದು, ಆನಂತರ ನೀರು ಬಿಟ್ಟ ಕಾರಣಕ್ಕಾಗಿ ಟೀಕೆ. ನೀರು ಬಿಡದೆ ಹೋದರೂ ತಪ್ಪು, ಇಲ್ಲಿ ನೀರು ಬಿಟ್ಟರೂ ತಪ್ಪು. ನೀರು ಬಿಟ್ಟರೆ ಯಾಕೆ ಬಿಟ್ರಿ ತಮಿಳ್ನಾಡಿಗೆ, ನಮಗೆ ನೀರಿಲ್ಲ ಅಂತ. ಬಿಡದೆ ಹೋದರೆ ನ್ಯಾಯಾಲಯ ಸುಮ್ಮನೆ ಇರುತ್ತಾ? ಅಂತಹ ಸಂದರ್ಭಗಳು ಎದುರಾಗ್ತಾ ಇದೆ ಅಂತೇಳಿ. ಈಗ ಕರ್ನಾಟಕದ ಸ್ಥಿತಿಗತಿ ಹೇಗಿದೆ? ಬರಗಾಲ ಇದೆ, ಭೀಕರ ಬರಗಾಲವನ್ನು ಎದುರಿಸ್ತಾ ಇದ್ದೀವಿ. ಇಲ್ಲಿಯವರೆಗೂ CWMA ಆಗಲಿ ಸುಪ್ರೀಂ ಕೋರ್ಟ್ ಆಗಲಿ ನಮ್ಮ ವಿರುದ್ಧವಾದಂಥ ಯಾವುದೇ ಒಂದು ನಿಲುವನ್ನು ತಳೆದಿಲ್ಲ. ಈ ಭೀಕರ ಬರಗಾಲವನ್ನು ಅರ್ಥ ಮಾಡಿಕೊಂಡು ಆ ಕಾರಣಕ್ಕಾಗಿ ಅಂತ ಹೋರಾಟದ ಸಂದರ್ಭ ಯಾವುದು ಬಂದಿಲ್ಲ. ಆದರೆ ರೈತರ ಹೋರಾಟ ನಿಂತಿಲ್ಲ. ಅವ್ರು ಈಗಲೂ ಕೂಡ ಹೋರಾಟ ಮಾಡ್ತಾನೆ ಇದ್ದಾರೆ, ನಮಗೆ ಬಿತ್ತನೆಗೆ ಬೆಳೆಗೆ ನೀರು ಸಿಗ್ತಾ ಇಲ್ಲ ಅಂತ ಹೇಳಿ. ಬಹುಶಃ ಅದೇ ಕಾರಣಕ್ಕಾಗಿ ನಾನು ಹೇಳಿದೆ, ನಾಳಿನ ಸಭೆ ಇದೆಯಲ್ಲ ಅದು ಬಹಳ ಮಹತ್ವಪೂರ್ಣ, ಬಹಳ ನಿರ್ಣಾಯಕ. ಯಾವಾಗ ರಾಜಕಾರಣಿಗಳು, ರಾಜಕೀಯ ನಾಯಕರು, ನೇತಾರರು ತೀರ್ಮಾನ ತೆಗೆದುಕೊಳ್ಳುವಂಥ ಸಂದರ್ಭ ಬರುತ್ತೆ ಅಂದರೆ ರಾಜ್ಯದಲ್ಲಿ ಹೋರಾಟ ತೀವ್ರ ಆದಾಗ, ಹಾಗೂ ಸುಪ್ರೀಂ ಕೋರ್ಟ್ನ ತೀರ್ಪು, CWMA ತೀರ್ಪು, ಇಂತಹ ಒಂದು ತೀರ್ಪುಗಳು ಬಂದಾಗ ಒಂದು ನಿರ್ಣಯವನ್ನು ಕೈಗೊಳ್ಳಬೇಕಾಗುತ್ತೆ. ಅದೇ ಕಾರಣಕ್ಕಾಗಿ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ ಏನಂತ, ನಾನು ದೆಹಲಿಗೆ ಹೋಗಿ ಸಂಸದರ ಸಭೆಯನ್ನು ನಡೆಸ್ತೇನೆ. ಅಂದರೆ ಅವರು ಯಾವಾಗ DMK ಸಂಸತ್ತಿನಲ್ಲಿ ಸದನದ ಬಾವಿಗಿಳಿದು ಹೋರಾಟ ಮಾಡ್ತೋ ಅದಕ್ಕೆ ಉತ್ತರವನ್ನು ನಮ್ಮ ಸಂಸದರು ಕೊಡಬೇಕು, ಅದಕ್ಕೆ ಬೇಕಾದಂಥ ಸಭೆಯನ್ನು ನಾನು ಮಾಡ್ತೀನಿ, ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ CWMAಗೆ ಅಧಿಕಾರಿಗಳನ್ನ ಕಳಿಸಿ ಏನು ಮಾಹಿತಿ ಕೊಡಬೇಕು ಅದನ್ನು ಕೊಡ್ತಾ ಇದ್ದಾರೆ. ಇಲ್ಲಿಯವರೆಗೂ ರಾಜ್ಯ ಸರ್ಕಾರ ತನ್ನ ನೆಲೆಗಟ್ಟಿನಲ್ಲಿ ಏನು ಮಾಡಬೇಕು ಅವೆಲ್ಲವನ್ನು ಕೂಡ ಮಾಡಿದೆ. ಆ ಕಡೆ ತಮಿಳುನಾಡು ಕೂಡ ಅಷ್ಟೇ ಆಕ್ರಮಣಕಾರಿಯಾಗಿ ಕಾವೇರಿ ವಿಚಾರದಲ್ಲಿ ಈಗಾಗಲೇ ಹೆಜ್ಜೆಯನ್ನು ಮುಂದಿಟ್ಟಿದೆ. ಬಹುಶಃ ನಾಳೆಯ ಸಭೆಯ ನಂತರ ಏನು ನಿರ್ಣಯ ಬರುತ್ತೆ ಅದು ತಮಿಳುನಾಡಿನ ನಡೆಯನ್ನು ನಿರ್ಧಾರ ಮಾಡುತ್ತೆ, ಕರ್ನಾಟಕದ ನಡೆಯನ್ನು ನಿರ್ಧಾರ ಮಾಡುತ್ತೆ. ಕೇವಲ ಕಾನೂನು ನೆಲೆಗಟ್ಟಷ್ಟೇ ಅಲ್ಲ, ರಾಜಕೀಯ ತೀರ್ಮಾನಗಳು ಕೂಡ ಅದನ್ನು ಆಧರಿಸಿ ಆಗುತ್ತೆ. ಸ್ಮಿತಾ, ಈಗ ರಾಜಕೀಯನೂ ಮಾತಾಡ್ಬಿಡೋಣ. ಪ್ರಸ್ತುತ ಏನು ನಡೀತಿದೆ ಅನ್ನೋದ್ರ ಬಗ್ಗೆ. ಈಗ ತಮಿಳುನಾಡಿನ ಸಂಸದರು ಅಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗ್ತಿದ್ದಾರೆ. ಅದರ ಅರ್ಥ ನಾವು ಸಿಂಪಲ್ ಆಗಿ ಮಾಡ್ಕೊಳ್ಳೋದಾದ್ರೆ ಕೇಂದ್ರ ಸರ್ಕಾರ ಏನು ತಮಿಳುನಾಡಿಗೆ ಫೇವರ್ ಮಾಡ್ತಿಲ್ಲ ಅನ್ನೋ ರೀತಿ. ಇನ್ನು ನಮ್ಮ ರಾಜ್ಯದ ಆಡಳಿತಾರೂಢ ಪಕ್ಷದವ್ರು ಏನು ಹೇಳ್ತಿದ್ದಾರೆ, ಬಿಜೆಪಿಯ ಸಂಸದರು ಯಥೇಚ್ಛವಾಗಿದ್ದಾರೆ, ಅವ್ರು ಕೇಂದ್ರ ಸರ್ಕಾರವನ್ನ ಕನ್ವಿನ್ಸ್ ಮಾಡ್ಬೋದು, ನಮ್ಮ ಮಾತು ಕೇಳೋ ರೀತಿಯಲ್ಲಿ ಮಾಡ್ಬೋದು, ಅಟ್ಲೀಸ್ಟ್ ಹೋಗಿ ಮಾತನಾಡಬಹುದು ಅನ್ನೋ ರೀತಿಯಲ್ಲಿ. ಅದಕ್ಕೆ ಕೇಂದ್ರ ಸರ್ಕಾರ ಆಸ್ ಆಫ್ ನೌ ಕರ್ನಾಟಕದ ವಾದವನ್ನು ಕೂಡ ಕೇಳಿಸ್ಕೊಳ್ತಿಲ್ಲ ಅನ್ನೋ ರೀತಿಯಲ್ಲಿ. ಇದು ಪೊಲಿಟಿಕಲ್ ಬ್ಲೇಮ್ ಗೇಮ್ ಹೌದು, ಬಟ್ ಕೇಂದ್ರ ಸರ್ಕಾರದ ರೋಲ್ ನಿಜವಾಗ್ಲೂ ಇದರಲ್ಲಿ ಇದೆಯಾ ಅಂತ? ಖಂಡಿತ ಇಲ್ಲ. ಯಾಕಂದರೆ ಅದಕ್ಕೋಸ್ಕರನೇ ಈಗ ಪ್ರಾಧಿಕಾರ ಮಾಡಿರೋದು ಯಾಕೆ, CWMA ಅಂತ ಮಾಡಿರೋದು ಯಾಕೆ, CWRC ಅಂತ ಇರೋದು ಯಾಕೆ, ಸುಪ್ರೀಂ ಕೋರ್ಟ್ ಯಾಕೆ ತಮಿಳುನಾಡಿನ ಮೇಲ್ವಿಚಾರಣಾ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಯಾಕೆ ತಿರಸ್ಕಾರ ಮಾಡ್ತು? ಕೇಂದ್ರ ಸರ್ಕಾರದ ಪಾತ್ರ ಏನಾದರೂ ಇದ್ದಿದ್ದೇ ಆಗಿದ್ದಿದ್ರೆ ಇದು ರಾಜಕೀಯವಾಗಿ ಮತ್ತು ಇನ್ನೂ ಒಂದು ಹಂತಕ್ಕೆ ಈಗಾಗಲೇ ಹೋಗ್ತಾ ಇತ್ತು. ಯಾರು ಸುಮ್ಮನೆ ಕೂರ್ತಾ ಇರಲಿಲ್ಲ. ರಾಜಕೀಯವಾಗಿ ನೋಡಿ, ಕಾವೇರಿಯಲ್ಲಿ ನೀರಿಗಿಂತ ಹೆಚ್ಚು ರಾಜಕೀಯ ಹರಿದಿದ್ದಾಗಿದೆ ಈಗಾಗಲೇ. ಅದನ್ನು ನಾವು ನೋಡಿದ್ದೀವಿ ಪ್ರತಿ ಹಂತದಲ್ಲೂ ಕೂಡ. ಈಗ ನಾವು 3 ಸ್ಟೋರಿ ಕೊಟ್ಟಿದ್ದೀವಿ ಅಷ್ಟೇ ಸ್ಮಿತಾ. ಇತಿಹಾಸದಲ್ಲಿ ತೆಗಿತಾ ಹೋದರೆ ಎಷ್ಟು ಪುಟಗಳಿದೆ ಅಂದರೆ ನಾವು ಎಷ್ಟು ಗಂಟೆಗಳ ಕಾರ್ಯಕ್ರಮ ಮಾಡಿದ್ರೂ ಮುಗಿಯೋಲ್ಲ, ಅಷ್ಟಿದೆ ಇತಿಹಾಸ. ಅಷ್ಟು ರಾಜಕೀಯದ ಮೇಲಾಟ ನಡೆದಿದೆ. ಅದರಲ್ಲೂ ಜಯಲಲಿತಾ, ಮಂಡ್ಯದವರು, ಮಳವಳ್ಳಿಯವರು, ಅವರು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಕರ್ನಾಟಕದ ವಿರುದ್ಧ ಅವರು ಎಷ್ಟು ರಾಜಕೀಯ ನಿಲುವುಗಳನ್ನ ತೆಗೆದುಕೊಂಡ್ರು, ರಾಜಕೀಯ ಹೋರಾಟ ಮಾಡಿದ್ರು, ಉಪವಾಸ ಕೂತ್ಬಿಟ್ರು. ಮರೀನಾ ಬೀಚಲ್ಲಿ ಹೋಗಿ ಉಪವಾಸ ಕೂತ್ರು ಕಾವೇರಿ ನೀರಿಗೋಸ್ಕರ. ಅದನ್ನು ನಾನು ಹೇಳಿದ್ದೆ 2-3 ಸತಿ, ಇದನ್ನು ಹೇಳಿದ್ದೀನಿ, ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ಯಾಕಂದರೆ ತುಂಬ ರೆಲೆವೆನ್ಸ್ ಇದೆ. ಬಸವರಾಜ ಬೊಮ್ಮಾಯಿ ಅವರು ನೀರಾವರಿ ಸಚಿವರಾಗಿದ್ದಾಗ ಇದೇ ಬೆಂಗಳೂರಿನ HAL ಏರ್ಪೋರ್ಟ್ ರೋಡಲ್ಲಿರುವಂತಹ ಐಷಾರಾಮಿ ಹೋಟೆಲ್ನಲ್ಲಿ ಒಂದು ಸಭೆ ಆಗುತ್ತೆ. ಅವ್ರು ಆಫ್ ದ ರೆಕಾರ್ಡ್ ಕೇಳ್ಕೊತಾರೆ, ಅಮ್ಮ ನಿನಗೆಲ್ಲ ಗೊತ್ತು, ನೀ ಇದೇ ಊರೋಳು, ಕನ್ನಡದಲ್ಲಿ ಮಾತಾಡ್ತಾರೆ, ನಿನಗೆ ಇದೇ ಊರೊಳಗಾಗಿ ಯಾಕೆ ನೀನು ನಮಗೊಂದು ಸ್ವಲ್ಪ ಕರುಣೆ ತೋರಿಸ್ತಾ ಇಲ್ಲ ಅಂತ ಕೇಳಿದಾಗ ಜಯಲಲಿತಾ ಉತ್ತರ ಏನು ಗೊತ್ತಾ? ನೋಡಿ, ಬಹುಶಃ ಅವರಿಗೆ ಅನಿವಾರ್ಯತೆ ಇತ್ತು ಅನಿಸುತ್ತೆ. ತಮಿಳುನಾಡಲ್ಲೂ ಕೂಡ ಆಕೆ ಮಂಡ್ಯದಕ್ಕೆ, ಹಾಗಾಗಿ ತಮಿಳುನಾಡಿನ ಬಗ್ಗೆ ಸಾಫ್ಟ್ ಕಾರ್ನರ್ ತೋರಿಸ್ತಾರೆ ಅನ್ನುವಂಥ ಅಪವಾದ ಅವ್ರಿಗೆ ಬೇಕಾಗಿರಲಿಲ್ಲ. ಅವ್ರು ಅದೇ ಮಾತನ್ನು ಹೇಳ್ತಾರೆ, ನಾನು ಅಲ್ಲಿ ರಾಜಕೀಯವನ್ನು ಮಾಡಲೇಬೇಕಾಗಿದೆ, ಇದು ನನ್ನ ಸರ್ವೈವಲ್ ಪ್ರಶ್ನೆ ಅನ್ನುವ ಅರ್ಥದಲ್ಲಿ ಅವ್ರು ಉತ್ತರವನ್ನು ಕೊಡ್ತಾರೆ ಅಂತ. ಹಾಗಿದೆ ರಾಜಕಾರಣ ಇಲ್ಲಿ ಕಾವೇರಿಯಲ್ಲಿ. ಹೀಗಿರುವಾಗ ಈ ರಾಜಕಾರಣಕ್ಕೆ ಕೊನೆ ಇಲ್ಲ. ಮುಂದಿನ ದಿನಗಳಲ್ಲಿ ಆ ರಾಜಕಾರಣದ ಮೇಲಾಟವನ್ನು ಕೂಡ ನಾವು ಗಮನಿಸಬಹುದು. ಸ್ಮಿತಾ, ರೈಟ್. ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ.